ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂಥ ದರ್ಶನ್ ಮತ್ತು ಇಡೀ ಗ್ಯಾಂಗಿಗೆ ಸದ್ಯಕ್ಕಂತೂ ಯಾವುದೇ ಕಾರಣಕ್ಕೂ ಕೂಡ ರಿಲೀಫ್ ಸಿಗೋದಿಲ್ಲ ಅನ್ನೋದನ್ನು ಚಾರ್ಜ್ ಶೀಟ್ ಸಾರಿ ಸಾರಿ ಹೇಳ್ತಿದೆ. 3991 ಪುಟಗಳ ಈ ಚಾರ್ಜ್ ಶೀಟ್ನಲ್ಲಿ ಸಾಕಷ್ಟು ಭಯಾನಕ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಇಲ್ಲಿರುವಂಥ ಒಂದೊಂದು ಮಾಹಿತಿಗಳು ಕೂಡ ಬೆಚ್ಚಿ ಬೀಳಿಸುವಂತಿದೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಭಾಗಿಯಾಗಿದ್ದು ಮತ್ತು ಇತರರು ಭಾಗಿಯಾಗಿದ್ದು ಅವರು ಹಲ್ಲೆ ಮಾಡಿದಂಥ ರೀತಿ ಎಲ್ಲವೂ ಕೂಡ ರುದ್ರ ಭಯಾನಕ, ಕರ್ಣಕಠೋರ. ಅದರಲ್ಲೂ ಕೂಡ ದರ್ಶನ್ ಯಾವ ರೀತಿ ಇಲ್ಲಿ ರೇಣುಕಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದ ಅನ್ನುವಂತಹ ಸ್ವಇಚ್ಛ ಹೇಳಿಕೆ ಇದೆ ನೋಡಿ, ಇದು ಸಾಕಷ್ಟು ವಿಚಾರಗಳನ್ನು ಮುಚ್ಚಿಟ್ಟಿದೆ ಎನ್ನುವುದು ಮರಣೋತ್ತರ ಪರೀಕ್ಷೆ ಮತ್ತು ಬೇರೆ ಆರೋಪಿಗಳು ಕೊಟ್ಟಂಥ ಸ್ಟೇಟ್ಮೆಂಟ್ನಿಂದ ಗೊತ್ತಾಗ್ತಿದೆ. ಬೇರೆ ಆರೋಪಿಗಳು ಅಂದರೆ ಇಲ್ಲಿ ಯಾವುದೇ ಪ್ರಕರಣ ಆದರೂ ಕೂಡ ಅಷ್ಟೂ ಜನ ಆರೋಪಿಗಳ ಸ್ಟೇಟ್ಮೆಂಟನ್ನು ಪಡೆಯುವಂಥದ್ದು, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಂಥದ್ದು ಸಾಮಾನ್ಯ. ಇಲ್ಲೂ ಕೂಡ ಹಾಗೆ ಆಗಿದೆ. ಬಟ್ ತುಂಬ ಹೈಲೈಟ್ ಆಗ್ತಿರೋದು ಏನು, ದರ್ಶನ್ ಮತ್ತು ಪವಿತ್ರ ಗೌಡ ಸ್ಟೇಟ್ಮೆಂಟ್ ಮಾತ್ರ. ಯಾಕೆ ಅಂತೇಳಿದ್ರೆ ಅವರಿಬ್ಬರು ಪಾಪ್ಯುಲರ್ ಇದ್ದಾರೆ ಅಂಥೇಳಿ. ದರ್ಶನ್ನಿಂದ ಈ ಪವಿತ್ರ ಗೌಡ ಕೂಡ ಪಾಪ್ಯುಲರ್ ಆದ್ಲು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಸೊ ದಟ್ಟು ಅವರಿಬ್ಬರ ಸ್ಟೇಟ್ಮೆಂಟ್ ಮಾತ್ರ ವೈರಲ್ ಆಗ್ತಿದೆ. ಇನ್ನುಳಿದಂಥ ಆರೋಪಿಗಳ ಸ್ಟೇಟ್ಮೆಂಟ್ ಎಲ್ಲೂ ಕೂಡ ವೈರಲ್ ಆಗ್ತಿಲ್ಲ. ಈ ಇನ್ನುಳಿದಂಥ ಆರೋಪಿಗಳು ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಇದೇ ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ ಆರೋಪಿಗಳಿಗೂ ಕೂಡ ಮುಳುವಾಗುತ್ತೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕೆ ಅದನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈಗ ದರ್ಶನ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ನಲ್ಲಿ ಸಾಕಷ್ಟು ಅಂಶಗಳು ಉಲ್ಲೇಖವೇ ಆಗಿಲ್ಲ. ದರ್ಶನ್ ಇಲ್ಲಿ ಮರ್ಮಾಂಗಕ್ಕೆ ಒದ್ದಿರುವಂಥ ವಿಚಾರವನ್ನು ಎಲ್ಲೂ ಕೂಡ ಪ್ರಸ್ತಾಪಪಡಿಸಿಲ್ಲ. ರೇಣುಕಸ್ವಾಮಿ ದೇಹದ 33 ಕಡೆ ಹಲ್ಲೆ ಆಗಿದೆ, ಅದು ಕೂಡ ಮಾರಣಾಂತಿಕವಾದಂಥ ಹಲ್ಲೆ ಆಗಿದೆ. ದರ್ಶನ್ ಕೆಲವೇ ಭಾಗದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಮರ್ಮಾಂಗ ಅಥವಾ ಈ ಎಲೆಕ್ಟ್ರಿಕಲ್ ಮೆಗ್ಗರು ಇದ್ರ ಬಗ್ಗೆ ಎಲ್ಲೂ ಕೂಡ ದರ್ಶನ್ ಮಾತೇ ಆಡಿಲ್ಲ. ದರ್ಶನ್ ಈ ವಿಚಾರದ ಬಗ್ಗೆ ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖ ಮಾಡಿಲ್ಲ. ಹಾಗಾದರೆ ಇದ್ರ ಬಗ್ಗೆ ಇನ್ನುಳಿದಂಥ ಆರೋಪಿಗಳು ಕೊಟ್ಟಂತಹ ಸ್ವಇಚ್ಛ ಹೇಳಿಕೆ ಏನು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಲಾಕ್ ಆಗಿರುವಂತಹ ಒಬ್ಬೊಬ್ಬ ಆರೋಪಿಗಳು ಕೂಡ ಬೆಚ್ಚಿ ಬೀಳಿಸುವಂತಹ ಒಂದೊಂದು ಸ್ಟೇಟ್ಮೆಂಟನ್ನೇ ಕೊಡ್ತಿದ್ದಾರೆ. ಬಹುಶಃ ನೀವು ಯಾರು ಕೂಡ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಅಂತಹ ಹೇಳಿಕೆಯನ್ನೇ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿರುವಂತಹ A1, A2, A3 ಈ ಮೂವರ ಹೇಳಿಕೆ ಇದೆಯಲ್ಲ, ಇದು ತುಂಬ 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 ಇಂಪಾರ್ಟೆಂಟ್ ಆಗ್ತದೆ. ಅದರಲ್ಲೂ ಕೂಡ ಈಗಾಗಲೇ ದರ್ಶನ್ ಸ್ವಇಚ್ಛ ಹೇಳಿಕೆ ಮತ್ತು ಪವಿತ್ರ ಸ್ವಇಚ್ಛ ಹೇಳಿಕೆ, ಹಾಗೆಯೇ ಪವನ್ ಮತ್ತು ಇನ್ನುಳಿದಂತಹ ಆರೋಪಿಗಳ ಸ್ವಇಚ್ಛ ಹೇಳಿಕೆ, ಇದರಲ್ಲಿ ಏನಾದರೂ ಚೇಂಜಸ್ ಕಂಡು ಬಂದರೆ ಮತ್ತಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಇಲ್ಲಿ ಸ್ವಇಚ್ಛ ಹೇಳಿಕೆಯಲ್ಲಿ ಪ್ರಮುಖವಾಗಿ ಗಮನಿಸೋದಾದರೆ, ಪವಿತ್ರ ಅವರ ಸ್ವಇಚ್ಛ ಹೇಳಿಕೆಯಲ್ಲಿ ರೇಣುಕಸ್ವಾಮಿಯನ್ನು ಸಾಯಿಸ್ಬಿಡಿ ಅಂತೇಳ್ಬಿಟ್ಟು ಹೇಳಿ ಚಪ್ಪಲಿಯಲ್ಲಿ ಹೊಡೆದು ನಂತರ ಪವಿತ್ರ ಅಲ್ಲಿಂದ ಹೋಗ್ತಾಳೆ ಅನ್ನುವಂಥದ್ದು ಇದೆ. ದರ್ಶನ್ ಅವರ ಸ್ವಇಚ್ಛ ಹೇಳಿಕೆಯಲ್ಲೂ ಕೂಡ ಇದೇ ಇದೆ. ಇಲ್ಲಿ ಪವಿತ್ರ ಗೌಡನನ್ನ ನಾನೇ ಕರ್ಕೊಂಬಂದೆ. ಪವಿತ್ರ ಗೌಡನನ್ನ ಇಲ್ಲಿಗೆ ಕರ್ಕೊಂಬರೋದಕ್ಕೆ ಕಾರಣ, ಅದಕ್ಕಿಂತ ಮುಂಚೆ ಸುಮಾರು ಒಂದು 2-2.5 ಅಷ್ಟೊತ್ತಿಗೆ ಟೋನಿ ಬ್ರೂಕ್ಸ್ನಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ. ಚಿಕ್ಕಣ್ಣ ಇರ್ತಾರೆ, ಯಶಸ್ ಸೂರ್ಯ ಇರ್ತಾರೆ, ದರ್ಶನ್ ಇರ್ತಾರೆ, ಇನ್ನಿತರರು ಇರ್ತಾರೆ. ಅವರಲ್ಲಿ ಪಾರ್ಟಿ ಮಾಡ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂಥ ಪವನು ಈ ರೀತಿ ಒಂದು ಫೋಟೋವನ್ನು ತೋರಿಸಿ, ಈತನೇ ಅಕ್ಕಂಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ದವನು, ಈತ ಶೆಡ್ಡಲ್ಲಿದ್ದಾನೆ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಇದ್ದಂಥ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯ ಅವರನ್ನು ಅದೃಷ್ಟವಶಾತ್ ಅಲ್ಲಿಂದ ದರ್ಶನ್ ಕಳಿಸ್ಬಿಡ್ತಾರೆ. ನೀವು ಹೋಗಿ ಮನೆಗೆ, ನನಗೊಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕಳಿಸಿ ದರ್ಶನ್ ಅಲ್ಲಿಂದ ನೇರವಾಗಿ ಶೆಡ್ಡಿಗೆ ಬರ್ತಾರೆ. ಶೆಡ್ಡಿಗೆ ಬರುವಂಥ ಸಂದರ್ಭದಲ್ಲಿ ಪವಿತ್ರ ಗೌಡಗಳನ್ನು ಕೂಡ ಕರ್ಕೊಂಡು ಬರ್ತಾರೆ. ಕರ್ಕೊಂಬಂದವರೇ ನೇರವಾಗಿ ಈ ರೇಣುಕಸ್ವಾಮಿ ಎದುರುಗಡೆ ನಿಲ್ತಾರೆ. ನಿಲ್ಲೋದು ಮಾತ್ರವಲ್ಲ, ಇಲ್ಲಿ ರೇಣುಕಸ್ವಾಮಿಗೆ ಬಂದವರೇ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನು ತನ್ನ ಸ್ವಇಚ್ಛ ಹೇಳಿಕೆಯಲ್ಲೇ ವಿವರವಾಗಿ ದರ್ಶನ್ ವಿವರಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಯಾಕಂತ ಹೇಳಿದರೆ ಅಲ್ಲಿ ಏನೇನಾಯಿತು ಏನು ಅನ್ನೋದನ್ನು ಒಂದೊಂದಾಗಿ ಇಲ್ಲಿ ದರ್ಶನ್ ವಿವರಿಸ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಒಂದನ್ನು ದರ್ಶನ್ ಉಲ್ಲೇಖ ಮಾಡೋದಿಲ್ಲ ಅಥವಾ ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖ ಮಾಡಿಲ್ಲ, ಅದು ಮರ್ಮಾಂಗಕ್ಕೆ ಒದ್ದಂಥ ವಿಚಾರವನ್ನು. ಹೌದು, ಇಲ್ಲಿ ದರ್ಶನ್ ಏನು ಮಾಡ್ತಾರೆ, ಈ ಸಂದರ್ಭದಲ್ಲಿ ಇಲ್ಲಿಗೆ ಈ ಶೆಡ್ಡಿಗೆ ಬಂದಂಥ ಸಂದರ್ಭದಲ್ಲಿ ರೇಣುಕಸ್ವಾಮಿಯನ್ನು ನೋಡಿಬಿಟ್ಟು ನೇರವಾಗಿ ಕೇಳೋದಿಷ್ಟೇ, ಮಗನೇ ನಿನಗೆ ಎಷ್ಟು ಸಂಬಳ ಅಂತೇಳಿ. 20,000 ಸಂಬಳ ತೊಗೊಂಡವನು ನೀನು ಈಕೆಯನ್ನು ಮೇಂಟೈನ್ ಮಾಡೋಕ್ಕೆ ಆಗುತ್ತಾ ಅಂಥೇಳಿ ಕೇಳಿ ಕಪಾಳಕ್ಕೊಂದು ಬಾರಿಸ್ತಾರೆ. ಆಮೇಲೆ 1-2 ಪೆಟ್ಟು ಅಲ್ಲೇ ಗುದ್ದು ಬಿಡ್ತಾರೆ. ಗುದ್ದಿದ್ದು ಮಾತ್ರವಲ್ಲದೆ ಶೂನಲ್ಲೂ ಕೂಡ ಒದ್ದು ಬಿಡ್ತಾರೆ. ತಲೆಗೆ ಮತ್ತು ಎದೆಯ ಮೇಲೆ ಒದ್ದು ನಂತರ ಅಲ್ಲೇ ಇದ್ದಂತಹ ಒಂದು ಮರದ ಒಂದು ಪೀಸನ್ನು, ಒಣಗಿರುವಂಥ ಮರದ ಪೀಸನ್ನು ತೆಗೆದುಕೊಂಡು ಅದರಲ್ಲಿ ಬಾರಿಸೋಕ್ಕೆ ಶುರು ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ನನ್ನ ಶೂ ಮತ್ತು ಕಾಲನ್ನು ಎದೆಯ ಮೇಲೆ ಇಟ್ಟು ಎಡಗಿವಿಯನ್ನು ಹೊಸಕ್ತಾರೆ. ನಂತರ ಮರ್ಮಾಂಗಕ್ಕೆ ಒದ್ದಿರೋ ಬಗ್ಗೆ ಎಲ್ಲೂ ಕೂಡ ದರ್ಶನ್ ಹೇಳಿಲ್ಲ. ಆದರೆ ಮತ್ತೊಬ್ಬ ಆರೋಪಿ ಇದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನೋದು ಗಮನಿಸಬೇಕು.
ಹೌದು, ಇದೇ ಈಗ ದರ್ಶನ್ಗೆ ಮುಳುವಾಗುತ್ತಾ ಅನ್ನೋದು ಈಗ ಇರುವಂಥ ಕುತೂಹಲ. ಕಾರಣ ಏನು ಅಂತ ಹೇಳಿದ್ರೆ, ಈ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋದಂತಹ ಪವಿತ್ರಳನ್ನು ಕರ್ಕೊಂಡು ಹೋದಂತಹ ದರ್ಶನು ಅಲ್ಲಿ ಪವಿತ್ರ ಗೌಡಳನ್ನು ಎದುರುಗಡೆ ನಿಲ್ಲಿಸ್ಕೊಂಡು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ. ಯಾರಿಗೆ? ಈ ರೇಣುಕಸ್ವಾಮಿಗೆ. ಆ ನಂತರ ಪವಿತ್ರ ಗೌಡಗೂ ಕೂಡ ಹೇಳ್ತಾರೆ, ಅಲ್ಲೇ ಮಾಡು, ಇವನಿಗೆ ಬಿಡಬೇಡ, ಪಾಠ ಕಲಿಸು ಅಂತೇಳಿ ಹೇಳ್ತಾರೆ. ಬಟ್ ಇವಳಿಗೆ ಅರ್ಧ ಟೆನ್ಷನ್ನು, ಅರ್ಧ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಅರ್ಧ ವೈರಲ್ ಆಯ್ತಲ್ಲ ಅನ್ನೋಂಥ ವಿಚಾರ. ಇವೆಲ್ಲವನ್ನು ಕೂಡ ಗಮನಿಸಿದಂಥ ಆಕೆ ಒಂದು ಪೆಟ್ಟು ಕಪಾಳಕ್ಕೆ ಚಪ್ಪಲಿಯಲ್ಲಿ ಹೊಡೆದೇ ಬಿಡ್ತಾಳೆ. ನಂತರ ಆತನನ್ನು ಬಿಡಬೇಡಿ, ಸಾಯಿಸಿ ಅಂತ ಹೇಳ್ಬಿಟ್ಟು ಸಿಟ್ಟಲ್ಲಿ ಹೇಳಿ ಹೋಗ್ಬಿಡ್ತಾಳೆ. ನಂತರ ಆಕೆ ಮನೆಗೆ ಹೋಗ್ತಾಳೆ. ಮನೆಗೆ ಡ್ರಾಪ್ ಮಾಡೋದಕ್ಕೂ ಕೂಡ ದರ್ಶನ್ ಹೇಳ್ತಾರೆ. ನಂತರ ಇಲ್ಲಿ ಲಕ್ಷ್ಮಣ್ ಕೂಡ ರೇಣುಕಸ್ವಾಮಿಯ ಕತ್ತು ಬೆನ್ನಿಗೆ ಹೊಡೆದಿದ್ದ. ಬಳಿಕ ರೇಣುಕಸ್ವಾಮಿಯನ್ನು ನಂದೀಶ್ ಜೋರಾಗಿ ಎತ್ತಿ ಕುಕ್ಕಿದ್ದ. ರೇಣುಕಸ್ವಾಮಿ ಮೊಬೈಲ್ ತೆಗೆದು ಪವನ್ ಆತ ಯಾರಿಗೆಲ್ಲ ಕೆಟ್ಟ ಮೆಸೇಜನ್ನು ಮಾಡಿದ್ದ ಅನ್ನೋದನ್ನು ಓದಿದ್ದ ಅನ್ನೋದನ್ನು ಕೂಡ ದರ್ಶನ್ ತನ್ನ ಸ್ವಇಚ್ಛ ಹೇಳಿಕೆಯಲ್ಲಿ ವಿವರಿಸಿದ್ದಾರೆ. ಕೆಲ ನಟಿಯರಿಗೆ ಕೆಟ್ಟದಾಗಿ ಇನ್ಸ್ಟಾದಲ್ಲಿ ಒಂದೆರಡು ಬಾರಿ ಮೆಸೇಜ್ ಮಾಡಿದ್ದನ್ನು ಕೂಡ ಓದಿದ ನಂತರ ಮತ್ತೆ ಓದಿದ್ದಾರೆ ದರ್ಶನ್. ಬಳಿಕ ನಾನು ಮತ್ತು ವಿನಯ್ ಅವ್ರವ್ರ ಮನೆಗೆ ಹೋಗ್ತಾರೆ. ಉಳಿದವರು ಅಲ್ಲೇ ನಿಂತಿರ್ತಾರೆ. ಬಟ್ ಅವತ್ತೇ ರಾತ್ರಿ 7:30 ಸುಮಾರಿಗೆ ಪ್ರದೂಷು ರೇಣುಕಸ್ವಾಮಿ ಜೀವವನ್ನು ಬಿಟ್ಟಿರುವಂಥ ವಿಚಾರವನ್ನು ಹೇಳ್ತಾನೆ. ನಾನು ನೋಡೋದಕ್ಕೆ ಅಂತೇಳಿ ಹೋದೆ ಅಂತೇಳಿ ದರ್ಶನ್ ಹೇಳ್ತಾರೆ. ಲಕ್ಷ್ಮಣು ಅಲ್ಲಿರ್ತಾರೆ. ಲಕ್ಷ್ಮಣ ಮತ್ತು ಇನ್ನುಳಿದವರು ಕೂಡ ಅಲ್ಲೇ ಇರ್ತಾರೆ. ಅಲ್ಲಿದ್ದಂಥ ಸಂದರ್ಭದಲ್ಲಿ ಈ ಪ್ರದೂಷ್ ಹೇಳ್ತಾನೆ, ಅಣ್ಣ ನಾನೆಲ್ಲವನ್ನು ಕೂಡ ಹ್ಯಾಂಡ್ಲ್ ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ, 30 ಲಕ್ಷ ಕೊಡಿ ಅಂತೇಳಿ ಹೇಳ್ತಾರೆ. ನಂತರ ಮನೆಗೆ ಬಂದು ಪ್ರದೂಷಿಗೆ 30 ಲಕ್ಷ ಹಣವನ್ನು ಕೊಡ್ತಾರೆ. ನಂತರ ಮತ್ತೆ 10 ಲಕ್ಷ ಹಣಕ್ಕೆ ಡಿಮ್ಯಾಂಡನ್ನು ಇಡ್ತಾರೆ. ಅಲ್ಲಿಗೆ ಸುಮಾರು ಒಂದು 40 ಲಕ್ಷ ಹಣವನ್ನು ಪಡ್ಕೊಂಡು ಹೋಗ್ತಾರೆ. ಈ 40 ಲಕ್ಷ ಹಣವನ್ನು ಪಡ್ಕೊಂಡು ಹೋಗಿ ಪ್ರಕರಣವನ್ನು ಮುಚ್ಚಾಕ್ತೀವಿ ಎನ್ನುವಂತಹ ಒಂದು ವಾಗ್ದಾನವನ್ನು ಕೊಡ್ತಾರೆ. 7 ಜನ ಆರೋಪಿಗಳು ಅಲ್ಲಿರ್ತಾರೆ. ನಂತರ ಒಬ್ಬೊಬ್ಬರೇ ಆ್ಯಡ್ ಆಗ್ತಾ 17 ಜನ ಅಲ್ಲಿ ಇರ್ತಾರೆ. ಅದರಲ್ಲಿ ಇಬ್ಬರು ಇರೋದಿಲ್ಲ, ಯಾರು ಡ್ರೈವರು ಮತ್ತು ಪವಿತ್ರ ಗೌಡ ಮನೆಗೆ ಹೋಗ್ತಾರೆ. ಬಟ್ ನಂತರ ದರ್ಶನ್ ಫೋನ್ ಮಾಡಿ ಹೇಳ್ತಾರೆ ಪವಿತ್ರ ಗೌಡಗೆ, ಹೀಗೀಗ ಆಗಿದೆ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡ, ಸ್ವಲ್ಪ ಕೇರ್ಫುಲ್ ಆಗಿರು ಅಂತಲೂ ಕೂಡ ಹೇಳ್ತಾರೆ. ಬಟ್ ಇಲ್ಲಿರೋದು ಟ್ವಿಸ್ಟ್ ಏನು, ಇದು ಇಲ್ಲಿ ಎಲ್ಲೂ ಕೂಡ ಮರ್ಮಾಂಗಕ್ಕೆ ಒದ್ದಿದ್ದು ದರ್ಶನ್ ಅಥವಾ ದರ್ಶನ್ ಒದ್ದಿದ್ದರಿಂದ ಈತನ ಜೀವ ಹಾರಿ ಹೋಯಿತು, ಪ್ರಾಣ ಪಕ್ಷಿ ಹಾರಿ ಹೋಯಿತು ಅಂತೇಳಿ ಎಲ್ಲೂ ಕೂಡ ದರ್ಶನ್ ಒಪ್ಪಿಕೊಂಡಿಲ್ಲ. ಬಟ್ಟು ಇಲ್ಲಿ ಬೇರೆ ಆರೋಪಿಗಳು ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ದರ್ಶನ್ಗೆ ಮುಳುವಾಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ರೇಣುಕಸ್ವಾಮಿಗೆ ಚಪ್ಪಲಿಂದ ಹೊಡೆದು ನಾನು ಹೋಗಿದ್ದಂಥ ಪವಿತ್ರ ಗೌಡ ಬಳಿಕ ಮತ್ತೆ ಬರೋದು ಆತ ಪ್ರಾಣ ಬಿಟ್ಟಿದ್ದಾನೆ ಅಂತೇಳಿ ಗೊತ್ತಾದಮೇಲೆ ಈ ನಡುವೆ ಏನಾಗುತ್ತೆ, ದರ್ಶನ್ ಕೂಡ ಅಲ್ಲಿಂದ ಹೋಗಿರ್ತಾರೆ. ಈ ಪಟ್ಟಣಗೆರೆ ಶೆಡ್ನಿಂದ ದರ್ಶನ್ನು ಕೂಡ ಹೊರಗಡೆ ಹೋದ ಬಳಿಕ ನಂತರ ಮತ್ತೆ ಹಲ್ಲೆಯನ್ನು ಮಾಡಿದಂತಹ ಈ ಕಿರಾತಕರು ಆತನ ಜೀವವನ್ನು ತೆಗಿತಾರೆ. ಕೇವಲ ಜೀವ ತೆಗೆಯೋದು ಮಾತ್ರವಲ್ಲ, ಆತನನ್ನು ಮೆರವಣಿಗೆ ಮಾಡೋದಕ್ಕೂ ಕೂಡ ಸಜ್ಜಾಗ್ತಾರೆ. ಬಟ್ ಆ ಸಂದರ್ಭದಲ್ಲಿ ಬುದ್ಧಿ ಹೇಳಿದಂಥ ಇತರ ಆರೋಪಿಗಳು ಬೇಡ ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿ ಬುದ್ಧಿ ಹೇಳಿ ನಂತರ ಈ ದೇಹವನ್ನು ಹೇಗಾದರೂ ಮಾಡಿ ವಿಲೇವಾರಿ ಮಾಡಬೇಕು, ಯಾರಿಗೂ ಕೂಡ ಗೊತ್ತಾಗಬಾರ್ದು ಅನ್ನೋದನ್ನು ಕೂಡ ಅಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಬಟ್ಟು ರೇಣುಕಸ್ವಾಮಿಯ ಮೆಸೇಜನ್ನು ಓದಿದಂತಹ ಈ ದರ್ಶನ್ ಯಾವಾಗ ಇವನು ಪವನ್ ಓದ್ತಾ ನೋಡಿ ರೇಣುಕಸ್ವಾಮಿ ಮೆಸೇಜನ್ನು, ಆಗ ಶೂ ಕಾಲಿನಿಂದನೇ ತುಳಿದು ಜೋರಾಗಿ ಒದ್ದಿದ್ದ ಅನ್ನೋದನ್ನು ಸ್ವತಃ ಪವನ್ ಹೇಳಿದ್ದಾರೆ. ಕಾಲಿಗೆ ಒದ್ದಿರೋದು ಮಾತ್ರವಲ್ಲ, ರೇಣುಕಸ್ವಾಮಿಯ ಎಡಭಾಗದ ಕಿವಿಯ ಭಾಗಕ್ಕೆ ಶೂವನ್ನು ಕಾಲಿಂದ ಇಟ್ಬಿಟ್ಟು ಜೋರಾಗಿ ಒದ್ದು ಹಲ್ಲೆಯನ್ನು ಮಾಡಿದ್ದ. ಅಷ್ಟು ಮಾತ್ರವಲ್ಲ, ಈ ಪವನ್ನಿಂದ ಆತನ ಈ ಪ್ಯಾಂಟನ್ನು ಬಿಚ್ಚಿಸಿ ಮರ್ಮಾಂಗಕ್ಕೆ ಒದ್ದಿದ್ದ ದರ್ಶನ್ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಯಾರು? ಈ ಪವನ್ ತನ್ನ ತಪ್ಪೊಬ್ಬಿಗೆ ಹೇಳಿಕೆ. ಬಟ್ ಅದನ್ನು ದರ್ಶನ್ ಎಲ್ಲೂ ಕೂಡ ಹೇಳಿಲ್ಲ. ಇನ್ನು ಒಂದು ಕೇಸಲ್ಲಿ ಡಿ ಗ್ಯಾಂಗಿಗೆ ಸಂಕಷ್ಟ ಹೆಚ್ಚಾಗಿದೆ. ಇವರು ಸದ್ಯಕ್ಕಂತೂ ಜಾಮೀನಿನ ಮೇಲೆ ಹೊರಬರುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಆರೋಪಿಗೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗ್ತಾ ಇದೆ. ಇನ್ನಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಯಾಕೆಂತ ಹೇಳಿದರೆ ಈ ಪ್ರಕರಣದಲ್ಲಿ ದರ್ಶನ್ ನೇರವಾಗಿ ಭಾಗಿಯಾಗಿದ್ದಾರೆ. ಜೊತೆಗೆ ದರ್ಶನ್ ಇಲ್ಲಿ ಎಲ್ಲ ಥರದಲ್ಲೂ ಕೂಡ ಲಾಕ್ ಆಗುವಂಥ ಸಾಧ್ಯತೆ ಇತರ ಆರೋಪಿಗಳ ಸ್ಟೇಟ್ಮೆಂಟಿಂದ ಗೊತ್ತಾಗ್ತಿದೆ. ದರ್ಶನ್ ಏನೋ ತನ್ನ ಸ್ಟೇಟ್ಮೆಂಟಲ್ಲಿ ಜಾಣ್ಮೆಯ ಸ್ಟೇಟ್ಮೆಂಟನ್ನು ಕೊಟ್ಟರೆ, ಬಟ್ ಉಳಿದವ್ರು ಹಾಗಿಲ್ಲ. ಅವ್ರವ್ರು ಸೇಫ್ ಆಗೋದಕ್ಕೆ ಎಲ್ಲವನ್ನು ಕೂಡ ದರ್ಶನ್ ಮೇಲೆ ತಂದು ಎತ್ತಾಗ್ತಿದ್ದಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ? ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.